ಅಧಿವೇಶನ 10 ದಿವಸ ನಾವು ಏನು ಹೇಳೋದಷ್ಟೇ ಆದ್ರೆ ಆಗ್ತಾವೇನೋ ಅಂತ ನೋಡ್ತಾ ಇದ್ದೀವಿ. ನಾವು ಈಗಾಗಲೇ ಬೆಳಗಾವಿಯ ನಮ್ಮ ಅಧಿವೇಶನ ಸುತ್ತಮುತ್ತ ಅದರ ನಮ್ಮ ಈ ಒಂದು ವಿಕಾಸ ಸೌಧದ ಸುತ್ತಮುತ್ತ ನೋಡ್ತಾ ಇದ್ದೀವಿ, ಸುವರ್ಣ ಸೌಧ ಸುತ್ತಮುತ್ತ ನೋಡ್ತಾ ಇದ್ದೀವಿ. ಏನಪ್ಪ ಅಂದರೆ ವಿಶೇಷವಾಗಿ ಅಲ್ಲಿ ಎಷ್ಟು ಟೆಂಟ್ಗಳು ಪ್ರತಿಯೊಬ್ಬರಲ್ಲಿ ಹೋರಾಟ ಮಾಡೋರು ಬರ್ತಾ ಇದ್ದಾರೆ. ಅನ್ಯಾಯ ಆಗ್ಯದ, ಬರೋ ಕೊಡ್ರಿ, ನಮ್ಮ ನೌಕರಿಗಳದ್ದು ಇಲ್ಲ, ಟೀಚರ್ಗಳಾಗಿರ್ಬೋದು, ರೈತರಾಗಿರ್ಬೋದು, ದುಡಿಯೋ ವರ್ಗದವರಾಗಿರ್ಬೋದು, ಕಾರ್ಮಿಕರ ಜೊತೆಗೆ ಇನ್ನುಳಿದ ಬೇರೆ ಬೇರೆ ನಮ್ಮ ಕ್ಷೇತ್ರಗಳು ದುಡಿಯುವಂಥವ್ರು, ಅಂಗನವಾಡಿ ಟೀಚರ್ಗಳು, ಏನು 1-2 ಇಲ್ಲ ಅವರೆಲ್ಲರೂ, ಮತ್ತು ಶಿಕ್ಷಕರದ್ದಾಗಿರ್ಬೋದು, ಇವರೆಲ್ಲರೂ ಇವತ್ತು ಬಂದ ನಮಗೆ ಒಂದೇನು ನೆಲೆ ಕೊಡ್ರಪ್ಪ ಅಂತೇಳಿ ಸರ್ಕಾರಲ್ಲೇ ಬಂದದ್ದು ಸರ್ಕಾರ ಕೇಳ್ತಾ ಇದ್ದಾರೆ. ಹೀಗಾಗಿ ಅವೆಲ್ಲ ಇವತ್ತು ಡಿಮಾಂಡ್ಸ್ಗಳು ಭಾಳ ಹೋಗ್ಬಿಟ್ಟಿದ್ದಾವೆ. ಅಂದರೆ ಇದರ ಅರ್ಥ ಅಷ್ಟು ಡೆವಲಪ್ಮೆಂಟ್ ಇಲ್ಲ ಅಂತೇಳಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಬ್ಬರು ಘೋಷಣೆ ಮಾಡಿ ಕೂತಿರಲ್ಲ, ಅವಕ್ಕೆ ಅನುಕೂಲ ಮಾಡಿ ಕೊಡಬೇಕಲ್ಲ ಅಂತ ನೋಲೆ ಎಷ್ಟು ನಿರ್ಲಕ್ಷ್ಯತನ ಮಾಡ್ತಾರಪ್ಪ ಇವರು ಬೆಂಗಳೂರಿಯನ್ಸ್ ಅಥವಾ ದಕ್ಷಿಣ ಕರ್ನಾಟಕದವರು ಅನ್ನುವಂಥ ಮಾತನ್ನು ಇಲ್ಲೇ ಸೂಕ್ಷ್ಮವಾಗಿ ಅಭಿವ್ಯಕ್ತಪಡಿಸಿದ್ರು ಅವರು. ಅದನ್ನು ಗಮನಿಸಿದಾಗ ಮನುಷ್ಯಗೆ ಅನ್ನಿಸ್ತದೆ, ಹೌದಲ್ಲಪ್ಪ ಇದು ಎಷ್ಟು ಹಿಂದುಳಿದದು ಅಂತೇಳಿ ಯಾರಿಗಾದ್ರೂ ಅನ್ನಿಸ್ತದೆ. ಅದ್ರ ಅರ್ಥ ಏನಪ್ಪ ಅಂತಂದ್ರೆ ಆ ಒಂದು ಯಾವ ದೃಷ್ಟಿ ಇಟ್ಕೊಂಡು ಯಾವ ನೆರೆಯಿಂದ ನಮ್ಮ ಉತ್ತರ ಕನ್ನಡಕ್ಕೆ ಬೆಳಿಬೇಕಾಗಿತ್ತು ಅಷ್ಟು ಬೆಳೆದಿಲ್ಲ, ಅಭಿವೃದ್ಧಿ ಆಗಿಲ್ಲ. ಆಗ್ಯದ ಕೆಲವು ಜನ ಅದು ಹೇಳಿದ್ನಲ್ಲ, ಭ್ರಷ್ಟರು, ಇನ್ನುಳಿದವರು. ಈಗಾಗಲೇ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ 371J ಅಡಿಯಲ್ಲಿ ಆದಾಗ 5,000 ಕೋಟಿ ರೂಪಾಯಿ ಅವರಿಗೆ ಹೋಗಿದ್ದನ್ನು ಅದು ಇನ್ನೂ ಹೆಚ್ಚು ಕೊಡ್ರಿ ಅನ್ನೋದನ್ನು ಖರ್ಗೆ ಅನ್ನೋ ಹೇಳಿದ್ದನ್ನು ಮಾತನ್ನು ರೆಫರ್ ಮಾಡ್ತಾ ಹೇಳಿದ್ದೆ. ಗಮನಿಸಿದಾಗ ಅಲ್ಲೂ ಎಲ್ಲ ಹೆಂಗೆ ಈ ಒಂದು ದುಡ್ಡು ಹೊಡಿಯುತ್ತೆ